ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 10 ಸೆಪ್ಟೆಂಬರ್ 2024. ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 104.70 ಪಾಯಿಂಟ್ಸ್ಗಳಷ್ಟು ಏರಿಕೆ ತೋರಿಸಿದೆ. ಅಂದರೆ ಕ್ಲೋಸ್ ಆಗಬೇಕಾದ್ರೆ ಇದು 25,041.10ಗೆ ಇವತ್ತು ನಿಫ್ಟಿ 50 ಕ್ಲೋಸ್ ಆಗಿದೆ. ಇವತ್ತು ಒಂದು ಸ್ವಲ್ಪ ಚೆನ್ನಾಗಿ ಮಾಡಿದೆ. ಅದೇ ರೀತಿ BSE ಸೆನ್ಸೆಕ್ಸ್ ನೋಡೋದಾದರೆ ಇದರಲ್ಲಿ 361.75 ಪಾಯಿಂಟ್ಸ್ಗಳಷ್ಟು ಏರಿಕೆಯಾಗಿದೆ. ಅಂದರೆ ಇದು ಕ್ಲೋಸ್ ಆಗಬೇಕಾದ್ರೆ 81,921.29 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ. ಇವತ್ತು BSE ಸೆನ್ಸೆಕ್ಸ್ ಕೂಡ ಅಷ್ಟೇ ಇವತ್ತು ಒಂದು ಸ್ವಲ್ಪ ಚೆನ್ನಾಗಿ ಮಾಡಿದೆ. ಅದೇ ರೀತಿ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ, ಟಾಪ್ ಗಿನ್ನರ್ಸ್ ಆಫ್ ನಿಫ್ಟಿ 50 ಅಂತ ನೋಡೋದಾದರೆ DVS ಲ್ಯಾಬ್ರೇಟರಿ ಶೇರ್ಸ್ ಇವತ್ತು $252.95 ಅಷ್ಟು ಇವತ್ತು ಒಂದೇ ದಿವಸದಲ್ಲಿ ಏರಿಕೆ ಕಂಡಿದೆ. ಅದೇ ರೀತಿ LTI ಮೈಂಟ್ರಿ ಲಿಮಿಟೆಡ್ ಶೇರ್ಸ್ಗಳಲ್ಲಿ ಏರಿಕೆ ಇದೆ. ಭಾರತಿ ಏರ್ಟೆಲ್, ವಿಪ್ರೋ, HCL ಟೆಕ್ನಾಲಜೀಸ್, ಟೆಕ್ ಮಹೇಂದ್ರ, ಪವರ್ ಗ್ರಿಡ್ ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ. ಹಾಗೆ ನಾವು NTPC, ಆಕ್ಸಿಸ್ ಬ್ಯಾಂಕ್, ಕೋಲ್ ಇಂಡಿಯಾ, TCS ಮೇನ್ಲಿ ಇವತ್ತು ನೋಡೋದಾದರೆ ಮೇನ್ಲಿ IT ಕಂಪ್ನಿದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಶೇರ್ಸ್ಗಳು, ಬಜಾಜ್ ಆಟೋ, ಅಡಾನಿ ಪೋರ್ಟ್ಸ್, ಟೈಟನ್ ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ. ಹಾಗೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಮಾರುತಿ ಸುಜುಕಿ ಇಂಡಿಯಾ ಶೇರ್ಸ್ಗಳು, ಇನ್ಫೋಸಿಸ್, ಅಪೋಲೋ ಹಾಸ್ಪಿಟಲ್, ಸನ್ ಫಾರ್ಮಾ, ಅಡಾನಿ ಎಂಟರ್ಪ್ರೈಸಸ್ ಶೇರ್ಸಲ್ಲಿ ಏರಿಕೆಯಾಗಿದೆ. ನೆಸ್ಲೆ ಇಂಡಿಯಾ, ಸಿಪ್ಲಾ, ಇಂಡಸ್ಇಂಡ್ ಬ್ಯಾಂಕ್, ಬ್ರಿಟಾನಿಯಾ ಇಂಡಸ್ಟ್ರೀಸ್, L&T ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಕಂಡಿದೆ. ಅದೇ ರೀತಿ IPO ನೋಡೋದಾದರೆ ಟಾಲಿನ್ಸ್ ಟೈರ್ಸ್ ಲಿಮಿಟೆಡ್ IPO ಇದು ನಾಳೆ ಇದು ಕ್ಲೋಸ್ ಆಗುತ್ತೆ. $215 $226 ಇದು ಪ್ರೈಸ್ ರೇಂಜ್. ಮಿನಿಮಮ್ ಇನ್ವೆಸ್ಟ್ಮೆಂಟ್ $14,190. ಹಾಗೆ ಆದಿತ್ಯ ಅಲ್ಟ್ರಾ ಸ್ಟೀಲ್ ಲಿಮಿಟೆಡ್ ಇದು SME IPO ಸಿಗೋದು ಸ್ವಲ್ಪ ತುಂಬಾ ಕಷ್ಟ. ಯಾಕೆ ಅಂತ ಹೇಳಿದ್ರೆ ತುಂಬಾ ಕಡಿಮೆ ಇರುತ್ತೆ ಕ್ವಾಂಟಿಟೀಸ್, ಹಾಗಾಗಿ ಸ್ವಲ್ಪ ಕಡಿಮೆನೇ ಇದು ಸಿಗೋದು. ಮತ್ತು ಸಬ್ಸ್ಕ್ರಿಪ್ಷನ್ಸ್ ತುಂಬ ಜಾಸ್ತಿ ಇರುತ್ತೆ. $59 $62 ಪ್ರೈಸ್ ಬ್ಯಾಂಡು, $118,000 ಮಿನಿಮಮ್ ಇನ್ವೆಸ್ಟ್ಮೆಂಟ್ ಕೇಳ್ತಾ ಇದ್ದಾರೆ. ಹಾಗೆ ಸುಭಾಶ್ರೀ ಬಯೋಫ್ಯೂಲ್ಸ್ ಎನರ್ಜಿ ಲಿಮಿಟೆಡ್ ಇದು SME IPO ಇದು ನಾಳೆ ಕ್ಲೋಸ್ ಆಗುತ್ತೆ. ಇದ್ರ ಪ್ರೈಸ್ ರೇಂಜ್ ಬಂದು $113 $119, $135,600 ಇದು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇವ್ರಿಗೆ ಕೇಳ್ತಾ ಇದ್ದಾರೆ. ಹಾಗೆ ಕ್ರಾಸ್ ಲಿಮಿಟೆಡ್ ಇದು ಬಂದು ನಾಳೆ ಕ್ಲೋಸ್ ಆಗುತ್ತೆ. ಪ್ರೈಸ್ ರೇಂಜ್ ಬಂದು $228 $240, ಮಿನಿಮಮ್ ಇನ್ವೆಸ್ಟ್ಮೆಂಟ್ $14,136. ಹಾಗೆ ಬಜಾಜ್ ಹೌಸಿಂಗ್ ಫಿನಾನ್ಸ್ ಲಿಮಿಟೆಡ್ ಇದೆ ಇವಾಗ ತುಂಬಾ ಒಂದು ಟ್ರೆಂಡಿಂಗಲ್ಲಿರೋದು ಅಂತ ಹೇಳ್ಬೋದು. ಪ್ರೈಸ್ ರೇಂಜ್ ಬಂದು $66 $70, ಮಿನಿಮಮ್ ಇನ್ವೆಸ್ಟ್ಮೆಂಟ್ $14,124. ಓಪನ್ ಆಗಿರೋದು 9 ಸೆಪ್ಟೆಂಬರ್ 2024. ನಾಳೆ ಇದು ಕ್ಲೋಸ್ ಆಗುತ್ತೆ. 11 ಸೆಪ್ಟೆಂಬರ್ 2024 ಇದು ಕ್ಲೋಸ್ ಆಗುತ್ತೆ. ರೀಟೇಲ್ ಕ್ಯಾಟಗರಿನಲ್ಲಿ ಮ್ಯಾಕ್ಸಿಮಮ್ ಒಂದು $2 ಲಕ್ಷ ಅಷ್ಟು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಹಾಗೆ PN ಗಡ್ಗಿಲ್ ಜ್ಯುವೆಲರೀಸ್ ಲಿಮಿಟೆಡ್ ಇದು ಇವತ್ತು ಓಪನ್ ಆಗಿರೋದು SME IPO $456 $480, $14,196 ಇದು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಕೇಳ್ತಾ ಇದ್ದಾರೆ. 12ನೇ ತಾರೀಕು ಸೆಪ್ಟೆಂಬರ್ ಇದು ಕ್ಲೋಸ್ ಆಗುತ್ತೆ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.